ಸ್ನೇಹಿತರ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 14ನೆಯ ಶ್ಲೋಕಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಅಸೌ ಮಯಾ ಹತಃ ಶತ್ರುರ್ಹನಿಷ್ಠೆ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಶ್ರೀಕೃಷ್ಣ ಅರ್ಜುನನಿಗೆ ಅಸುರಿ ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳ ಲಕ್ಷಣಗಳು, ಆತನ ನಡವಳಿಕೆಗಳು ಹೇಗೆ ಇರ್ತವೆ ಅನ್ನುವಂತಹ ಮಾತನ್ನು ಮುಂದುವರೆಸಿ ಈ ಶ್ಲೋಕದಲ್ಲಿ ಅರ್ಜುನ ಅಸುರಿ ಗುಣವನ್ನು ಹೊಂದಿರುವಂತಹ ವ್ಯಕ್ತಿ, ಈ ಶತ್ರುವನ್ನು ನಾನು ಕೊಂದೆ ಮತ್ತು ಇತರ ಶತ್ರುಗಳನ್ನು ನಾನು ಕೊಲ್ಲುವೆನು, ನಾನೇ ಈಶ್ವರನಾಗಿದ್ದೇನೆ, ಐಶ್ವರ್ಯವನ್ನು ಭೋಗಿಸುವವನು ನಾನೇ ಆಗಿದ್ದೇನೆ, ನಾನು ಎಲ್ಲ ಸಿದ್ಧಿಗಳಿಂದ ಕೂಡಿರುವಂಥವನು ಮತ್ತು ನಾನೇ ಬಲಶಾಲಿ, ನಾನೇ ಸುಖಿಯಾಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ಹೇಳುತ್ತಿರ್ತಾನೆ ಅನ್ನುವಂಥದ್ದನ್ನು ಈ ಶ್ಲೋಕದಲ್ಲಿ ನಾವು ಗಮನಿಸಬಹುದು. ಸೊ ಒಂದು ಅಸಂತೃಪ್ತಿ, ಎರಡನೇದು ಅಹಂಕಾರ. ಇಲ್ಲಿ ನೋಡಿ, ಅರ್ಜುನನಿಗೆ ಶ್ರೀಕೃಷ್ಣ ಹೇಳುವಂಥದ್ದು, ನೀನು ಯುದ್ಧಕ್ಕೆ ಸಿದ್ಧನಾಗು ಮತ್ತು ಅವರನ್ನು ಕೊಂದು ಬಿಡು ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ. ಆದರೆ ಅಸುರಿ ಗುಣವನ್ನು ಇರುವಂತಹ ವ್ಯಕ್ತಿ ಯಾವ ಗುಣವನ್ನು ಹೊಂದಿರ್ತಾನೆ ಅಂತ ಹೇಳಿ ಇಲ್ಲಿ ಅದೇ ಕೊಲ್ಲುವುದರ ಬಗ್ಗೆ ಇಲ್ಲಿ ವಿವರಣೆಯನ್ನು ಕೊಡ್ತಾನೆ. ಸೊ ಈ ಶ್ಲೋಕದಲ್ಲಿ ಹೇಳುವಂಥದ್ದು, ಯಾವ ವ್ಯಕ್ತಿ ನಾನು ಶತ್ರುವನ್ನು ಕೊಂದಿದ್ದೇನೆ, ಇನ್ನೂ ಯಾರೇ ನನಗೆ ಶತ್ರುಗಳು ಇದ್ದರೂ ಕೂಡ ಅವರನ್ನು ನಾನು ಕೊಂದು ಬಿಡುತ್ತೇನೆ, ಯಾಕೆ ಅಂದರೆ ನನ್ನಲ್ಲಿ ಎಲ್ಲವೂ ಇದೆ, ನಾನೇ ಈಶ್ವರ ಆಗಿದ್ದೇನೆ, ಐಶ್ವರ್ಯಗಳನ್ನು ಏನೆಲ್ಲ ಸಂಪತ್ತಿದೆಯಲ್ಲ ಅದೆಲ್ಲ ನನ್ನ ಕಾಲ ಕೆಳಗೆ ಬಿದ್ದಿದೆ, ಈ ರೀತಿಯ ಅಹಂಕಾರದ ಮಾತುಗಳನ್ನು ಹೇಳ್ತಿರ್ತಾನೆ. ಸೊ ಎರಡರಲ್ಲಿ ಸೂಕ್ಷ್ಮವಾದಂತಹ ವ್ಯತ್ಯಾಸ ಇದೆ. ನಂಬಿಕೆ ಮತ್ತು ಮೂಢನಂಬಿಕೆ ಇವಕ್ಕೂ ಅಷ್ಟೇ ಭಾಳ ಸೂಕ್ಷ್ಮವಾದಂತಹ ಅಂತರ ಇದೆ. ನೀವು ನಂಬಿಕೆಯ ಮೇಲೆ ವಿಶ್ವಾಸವಿಟ್ಟು ನಡೆದರೆ ಅದು ಆಧ್ಯಾತ್ಮ, ಆದರೆ ಸೂಕ್ಷ್ಮ ಎಳೆ ಇದೆ. ಆ ನಂಬಿಕೆಯನ್ನು ಬಿಟ್ಟು ಮೂಢನಂಬಿಕೆಯನ್ನು ನೀವು ಅಳವಡಿಸ್ಕೊಂಡು ಬಿಟ್ಟರೆ ಅದು ಆಚರಣೆ ಆಗುತ್ತೆ ಅಷ್ಟೇ, ಆಧ್ಯಾತ್ಮ ಆಗೋದಿಲ್ಲ. ಸೊ ಆಧ್ಯಾತ್ಮಕ್ಕೆ, ಆಚರಣೆಗೆ, ನಂಬಿಕೆಗೆ ಮತ್ತು ಮೂಢನಂಬಿಕೆಗೆ ಇರುವ ಸಣ್ಣ ಎಳೆ ಆ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಬೇಕು. ಸೊ ನೀವು ಗೊಂದಲಕ್ಕೆ ಒಳಗಾಗ್ಬಿಡ್ತೀರಿ. ಅರ್ಜುನನಿಗೆ ಕೊಲ್ಲು ಅಂತ ಹೇಳಿದವನು ಶ್ರೀಕೃಷ್ಣನೇ. ನಾನು ಕೊಂದೆ ಅಂತ ಹೇಳಿ ಭಾವನೆಯನ್ನು ಇಟ್ಕೊಳ್ಳೋದು ಅಸುರಿ ಗುಣ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾನೆ ಅದೇ ಭಗವದ್ಗೀತೆಯಲ್ಲಿ. ಇದು ಹೇಗೆ? ಸೊ ಈ ಶ್ಲೋಕದಲ್ಲಿ ಅಹಂಕಾರ ಇದೆ. ಅಲ್ಲಿ ಅರ್ಜುನ ಹೇಳುವಂಥದ್ದು, ಅರ್ಜುನನಿಗೆ ಶ್ರೀಕೃಷ್ಣ ಹೇಳುವಂಥದ್ದು ನಿಷ್ಕಾಮ ಕರ್ಮದ ಬಗ್ಗೆ. ನೀನು ಶತ್ರುಗಳನ್ನು ಕೊಂದುಬಿಡು, ಆದರೆ ನಾನು ಕೊಲ್ತಾ ಇದ್ದೇನೆ, ನಾನು ಅವರನ್ನು ನಾಶ ಮಾಡ್ತಾ ಇದ್ದೇನೆ, ಆ ಅಹಂಕಾರ, ಆ ಮನೋಭಾವನೆಯನ್ನು ನಿಲ್ಲಲ್ಲಿ ಇಟ್ಕೊಳ್ಬೇಡ. ನೀನು ಕರ್ತವ್ಯದ ದೃಷ್ಟಿಯಲ್ಲಿ ಮಾಡು. ಪ್ರತಿಫಲದ ಬಗ್ಗೆ ನೀನು ಅಪೇಕ್ಷೆ ಇಟ್ಕೊಳ್ಬೇಡ. ಇಲ್ಲಿ ಪ್ರತಿಫಲದ ಬಗ್ಗೆನೇ ಇರುವಂಥದ್ದು ಅಪೇಕ್ಷೆ. ನಾನು ಅವರನ್ನು ಕೊಂದೆ ಅಂದರೆ ನಾನು ಬಲಶಾಲಿ ಅನ್ನುವಂತಹ ಅಹಂಕಾರ ನಮ್ಮೊಳಗೆ ಮೂಡುವಂಥದ್ದು. ನಾನು ಮುಂದೆ ಕೊಲ್ಲುವನಿದ್ದೇನೆ ಅಂದರೆ ನಾನು ಪೂರ್ವಾಗ್ರಹ ಪೀಡಿತನಾಗಿ ಇರುವಂಥದ್ದು. ನಾನು ಐಶ್ವರ್ಯವನ್ನು ಎಲ್ಲವನ್ನು ನಾನೇ ಭೋಗಿಸುವವನಾಗಿದ್ದೇನೆ ಅಂತ ಹೇಳಿದರೆ ಆ ಅಹಂಕಾರ ಅವನೊಳಗೆ ಇರುವಂಥದ್ದು. ಸೊ ನಿಷ್ಕಾಮ ಕರ್ಮಕ್ಕೆ ಮತ್ತು ಬಯಕೆ, ಆಸೆ, ನಿರೀಕ್ಷೆಗಳನ್ನು ಇಟ್ಕೊಂಡು ಮಾಡುವಂತಹ ಕರ್ಮಕ್ಕೆ, ಕರ್ತವ್ಯಕ್ಕೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅನ್ನೋದು ಈ ಶ್ಲೋಕದಿಂದ ನಾವು ತಿಳ್ಕೊಳ್ತೇವೆ. ಸೊ ಹಾಗಾಗಿ ನಾನು, ನನ್ನಿಂದ, ನನ್ನದು ಅನ್ನುವಂತಹ
ಅಹಂಕಾರ ಇದ್ದರೆ ಆತ ಅಸುರಿ ಗುಣವನ್ನು ಹೊಂದಿದ್ದಾನೆ. ಅವನ್ನೆಲ್ಲವನ್ನ ಜೀವನದಲ್ಲಿ ಅನುಭವಿಸ್ತಾ ನಾನು ನೆಪ ಮಾತ್ರ, ನಾನು ಪಾತ್ರಧಾರಿ, ಯಾವುದೂ ಕೂಡ ಇದು ಶಾಶ್ವತವಲ್ಲ ಅನ್ನೋ ಮನೋಭಾವನೆ ಇದ್ದರೆ ಆತ ದೈವೀ ಗುಣವನ್ನು ಹೊಂದಿರುವಂಥವನು. ಸೊ ಯಾವುದೂ ಬದಲಾಗೋದಿಲ್ಲ, ವ್ಯತ್ಯಾಸ ಇಷ್ಟೇ, ನಮ್ಮ ಮನೋಭಾವನೆ. ನೀವು ಎಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಬೇಕು. ಹೇಗೆ ಸಾಧ್ಯ? ಇದು ಕೇವಲ ಮಾತುಗಳಿಂದ, ಚರ್ಚೆಗಳಿಂದ ಸಾಧ್ಯ ಆಗೋದಿಲ್ಲ. ಧ್ಯಾನ ಮಾತ್ರ ಅವನನ್ನು ಆ ಹಂತಕ್ಕೆ ಒಯ್ದು ನಿಲ್ಲಿಸುತ್ತೆ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.